Welcome to my learning class. In this video, I am explaining about how to operate the partnership account. This question is asked in 2019 Rani Chennamma University question paper of Banking Law and Practice. 15 marks question ಐತೆ ಇದು how to operate the partnership firms account ಅಂತ ಹೇಳಿ. Okay. So, what is partnership firm? It is defined in the section 4 of the Indian Partnership Act 1942. 1942 ದ ಪಾಲುಗಾರಿಕೆ ಸಂಸ್ಥೆಯ ಕಾಯ್ದೆ ಅಡಿಯಲ್ಲಿ ಇದನ್ನು ವಿವರಣೆಯನ್ನು ಕೊಟ್ಟಾರ. ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಅಮಂಗ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಯಾರೋ ಒಬ್ಬನ ಎಲ್ಲರ ಪರವಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಿರಬಹುದು ಅಥವಾ ಎಲ್ಲ ವ್ಯಕ್ತಿಗಳು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಿರ್ಬೋದು. ಆ್ಯಂಡ್ ಶೇರಿಂಗ್ ದ ಪ್ರಾಫಿಟ್ ಇನ್ನು ಅಗ್ರಿಡ್ ರೇಷೋ ಅಂತ ಹೇಳಿ ಹೇಳ್ತೇವಲ್ಲೇ, ಒಂದು ಒಪ್ಪಿಕೊಂಡಂತಹ ರೇಷೋದೊಳಗೆ ಪ್ರಪೋರ್ಷನ್ ಒಳಗೆ ಲಾಭ ಮತ್ತು ನಷ್ಟವನ್ನು ಹಂಚಿಕೊಳ್ಳುವ ಒಂದು ಏನು ಒಪ್ಪಂದವನ್ನು ಮಾಡ್ಕೊಂಡಲ್ಲ ಅದನ್ನು ಪಾಲುಗಾರಿಕೆ ಸಂಸ್ಥೆ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಆ ಹೊತ್ತಿನಾಗ ಪಾಲುಗಾರಿಕೆ ಸಂಸ್ಥೆ ಒಳಗೆ 2 or more persons ಆರ್ ದೇರ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಇಬ್ಬರು ಅಥವಾ ಇಬ್ಬರಿಗಿನ ಹೆಚ್ಚದಾರ. ಬ್ಯಾಂಕಿಂಗ್ ಸಂಸ್ಥೆ ಒಳಗೆ 10 ಮಂದಿ ಅದಾರ, ಉಳಿದ ಬಿಸ್ನೆಸ್ ಒಳಗೆ 20 ಮಂದಿ ಇದ್ದರು ಅಂತಂದ್ರೆ ಅದನ್ನು ಪಾರ್ಟ್ನರ್ಶಿಪ್ ಫರ್ಮದ ಮೆಂಬರ್ಶಿಪ್ ಅಂತ ಹೇಳಾಕತ್ತೇವೆ. ಯಾವಾಗ ಇಷ್ಟು ಜನ ಕೂಡಿಸ್ಕೊಂಡು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗಾಕತ್ತಾರ ಅಂತಂದ್ರೆ ಬ್ಯಾಂಕ್ ಖಾತೆನೂ ಅಷ್ಟನ್ನು ನಡೆಸ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ. ಸೊ ಸಮ್ ಆಫ್ ದ ಪ್ರಿಕಾಷನರಿ ಮೆಜರ್ಸ್ ಶುಡ್ ಬ್ಯಾಂಕರ್ ಟೇಕ್ ವೈಲ್ ಓಪನಿಂಗ್ ಆ್ಯಂಡ್ ಆಪ್ರೇಟಿಂಗ್ ದ ಬ್ಯಾಂಕ್ ಅಕೌಂಟ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಪಾಲುಗಾರಿಕೆ ಸಂಸ್ಥೆಯ ಬ್ಯಾಂಕಿನ ಖಾತೆಯನ್ನು ತೆಗೆಯೋದಿರಬಹುದು ಅಥವಾ ಅದನ್ನು ಆಪ್ರೇಟ್ ಮಾಡೋದಿರ್ಬೋದು. ಆ ಹೊತ್ತಿನಾಗ ಸಾಕಷ್ಟು ಒಂದು ಕಾಳಜಿಯನ್ನು ಬ್ಯಾಂಕರ್ ವಹಿಸಬೇಕಾಗ್ತೈತಿ. ಸೊ ವಾಟ್ ಆರ್ ದ ಪ್ರಿಕಾಷನ್ಸ್ ಹಿ ಶುಡ್ ಟೇಕ್? ಪ್ರಿಕಾಷನ್ಸ್ ಏನೇನು ತೊಗೋಬೇಕು ಅಂತಂದ್ರೆ, ಫಸ್ಟ್ ಒನ್ ಅಪ್ಲಿಕೇಶನ್ ಟು ಓಪನ್ ದ ಪಾರ್ಟ್ನರ್ಶಿಪ್ ಅಕೌಂಟ್. ಇದು ಫಸ್ಟ್ ಇದೈತಿ. ಪಾಲುಗಾರಿಕೆ ಸಂಸ್ಥೆಯ ಖಾತೆಯನ್ನು ತೆಗೆಯೋಕೆ ಅವ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು. ಎರಡನೇದು ಪಾರ್ಟ್ನರ್ಶಿಪ್ ಡೀಡನ್ನು ಕೇಳಬೇಕು, ಓದಬೇಕು, ಓದಬೇಕು. ಮೂರನೇದು ಟೈಟಲ್ ಆಫ್ ದ ಫರ್ಮ್ಸ್ ಅಕೌಂಟ್, ಫರ್ಮ್ದ ಅಕೌಂಟದ ಹೆಸರು ಏನಿರಬೇಕೈತಲ್ಲೇ ಅದನ್ನು ಕೇಳ್ಕೋಬೇಕು. ನಾಲ್ಕನೇದು ಪಾರ್ಟ್ನರ್ಶಿಪ್ ಲೆಟರ್ ಆಫ್ ಮ್ಯಾಂಡೇಟ್ ತಿಳಿಯು ಪತ್ರ ಅಂತ ಹೇಳ್ತೇವೆ, ಅದು ಮ್ಯಾಂಡೇಟನ್ನು ಕಂಪಲ್ಸರಿ ತೊಗೋಬೇಕೈತಿ ಪಾರ್ಟ್ನರ್ಶಿಪ್ ಫರ್ಮ್ನಿಂದ. ಐದನೇದು ರಿವೋಕೇಷನ್ ಆಫ್ ಅಥಾರಿಟಿ ಟು ಆಪ್ರೇಟ್ ದ ಅಕೌಂಟ್, ಖಾತೆಯ ಒಂದು ನಿರ್ವಹಣೆಯನ್ನು ನಿರ್ಬಂಧಿಸುವ ಕುರಿತು ಏನಾರ ಅಲ್ಲೇ ನಿರ್ಬಂಧನೆ ಕುರಿತು ಇರತಕ್ಕಂತಹ ಒಂದು ವಿಷಯವನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ಡೆಲಿಗೇಷನ್ ಆಫ್ ಅಥಾರಿಟಿ ಏನಾರ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕೈತಿ. ಬಾರೋವಿಂಗ್ ಪವರ್ಸ್ ಆಫ್ ದ ಪಾರ್ಟ್ನರ್ಸ್, ಪಾಲುಗಾರರ ಒಂದು ಸಾಲವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯ ಬಗ್ಗೆ ವಿವರಣೆ ಇರಬೇಕು. ಫಂಡ್ಸ್ ಆಫ್ ದ ಫರ್ಮ್ ಡು ನಾಟ್ ಗೋ ಟು ದ ಪರ್ಸ್ನಲ್ ಅಕೌಂಟ್ ಆಫ್ ದ ಪಾರ್ಟ್ನರನ್ನು ವೈಯಕ್ತಿಕ ಖಾತೆಯೊಳಗೆ ಪಾಲುಗಾರಿಕೆ ಸಂಸ್ಥೆಯ ಯಾವುದೇ ದುಡ್ಡು ಹೋಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ತಿರ್ಬೇಕು. ಆಮೇಲೆ ಡೆತ್ ಆರ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಏನು ಅಕೌಂಟ್ ಮೇಲೆ ಪರಿಣಾಮ ಬೀರ್ತೈತಿ, ಇವು 10 ನೋಡ್ಬೇಕಾಯ್ತದಲ್ಲೇ. ಸೊ ವಾಟ್ ಆರ್ ದ ಪ್ರಿಕಾಷನರಿ ಮೆಜರ್ಸ್? ಫಸ್ಟ್ ಒನ್ ಏನು ಹೇಳಕತ್ತೇವಿ, ಅಪ್ಲಿಕೇಶನ್ ಟು ಓಪನ್ ದ ಪಾರ್ಟ್ನರ್ಶಿಪ್ ಅಕೌಂಟ್. ಎರಡನೇದು ಪಾರ್ಟ್ನರ್ಶಿಪ್ ಡೀಡ್. ಮೂರನೇದು ಟೈಟಲ್ ಆಫ್ ದ ಫರ್ಮ್ಸ್ ಅಕೌಂಟ್. ನಾಲ್ಕನೇದು ದ ಪಾರ್ಟ್ನರ್ಶಿಪ್ ಲೆಟರ್ ಆಫ್ ಮ್ಯಾಂಡೇಟ್. ಐದನೇದು ರಿವೊಕೇಷನ್ ಆಫ್ ದ ಅಥಾರಿಟಿ ಟು ಆಪ್ರೇಟ್ ದ ಅಕೌಂಟ್. ಆರನೇದು ಡೆಲಿಗೇಷನ್ ಆಫ್ ಅಥಾರಿಟಿ. ಏಳನೇದು ಬಾರೋವಿಂಗ್ ಪವರ್, ಫಂಡ್ಸ್ ಆಫ್ ದ ಫರ್ಮ್ ಡು ನಾಟ್ ಗೋ ಟು ದ ಪರ್ಸ್ನಲ್ ಅಕೌಂಟ್ ಆಫ್ ದ ಪಾರ್ಟ್ನರ್ಸ್. ಆ್ಯಂಡ್ ಡೆತ್ ಆರ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಆ್ಯಂಡ್ ಅಟ್ ದಟ್ ಟೈಮ್ ದ ಬ್ಯಾಂಕರ್ಸ್ ಅಥಾರಿಟಿ ಟು ಆಪ್ರೇಟ್ ದ ಅಕೌಂಟ್. ಇವು ಏನದಾವ ಪಾಯಿಂಟ್ಸ್ ಅದಾವೆ, 9 ಪಾಯಿಂಟ್ಸ್ ಅದಾವೆ, ಮೇನ್ ಪಾಯಿಂಟ್ಸ್ ಅದಾವೆ. ಇವು ಥರ ಎಕ್ಸ್ಪ್ಲನೇಷನ್ ಕೊಡಬೇಕೈತಿ ನೀವಲ್ಲೇ. ಓಕೆ, ಎಕ್ಸ್ಪ್ಲನೇಷನ್ ಕೊಡಬೇಕು. ಫಸ್ಟ್ ಒಂದು ಏನೈತಿ ಅಪ್ಲಿಕೇಶನ್ ಅಂತ ಹೇಳ್ತೇವೆ. ಪಾರ್ಟ್ನರ್ಶಿಪ್ ಫರ್ಮ್ದಿಂದ ಅಪ್ಲಿಕೇಶನ್ ಲೆಟರ್ ಬರಬೇಕೈತಿ ಅಕೌಂಟ್ ಓಪನಿಂಗಕ್ಕೆ. ಯಾವ ಟೈಪದ ಅಕೌಂಟ್ ಐತಿ, ಯಾರು ಅದನ್ನು ಆಪ್ರೇಟ್ ಮಾಡಾಕತ್ತಾರ, ಯಾರ ಪರವಾಗಿ ಅದನ್ನು ಅಕೌಂಟನ್ನು ಓಪನ್ ಮಾಡಾಕತ್ತಾರ, ಅದ್ರ ಬಗ್ಗೆ ಏನೈತಿ ಅಂತಂದ್ರೆ ಡೀಟೇಲ್ಸನ್ನು ತೊಗೊಂಡು ಮ್ಯಾಂಡೇಟನ್ನು ಆವಾಗನ ಕೊಡಬೇಕಾಗ್ತೈತಿ. ಮ್ಯಾಂಡೇಟನ್ನು ಆ ಹೊತ್ತಿನಾಗ ಅಪ್ಲಿಕೇಶನನ್ನು ಕೊಡಬೇಕಾಗ್ತೈತಿ. ಯಾವಾಗ ಅಪ್ಲಿಕೇಶನ್ ಬರ್ತೈತಿ, ಸೆಕೆಂಡ್ ಸ್ಟೆಪ್ ಐತಿ ಟು ಗೆಟ್ ದ ಪಾರ್ಟ್ನರ್ಶಿಪ್ ಡೀಡ್.
Partnership deed contains the rules and regulations and responsibility, rights and obligation of the partners in the partnership firm. ಪಾರ್ಟ್ನರ್ಶಿಪ್ ಡೀಡ್ದೊಳಗೆ ರೆಸ್ಪಾನ್ಸಿಬಿಲಿಟಿ ಬರೆದಿರ್ತೈತಿ, ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ ಏನೈತಿ ಪಾರ್ಟ್ನರ್ಸದ್ದು, ಹಕ್ಕುಗಳೇನದಾವ, ಬಾಧ್ಯತೆಗಳು ಏನದಾವ ಬರೆದಿರತ್ತಲ್ಲೇ. ಓಕೆ, ಅದ್ರ ಸಂಬಂಧ ಪಾರ್ಟ್ನರ್ಶಿಪ್ ಡೀಡ್ ತೊಗೊಂಡು ಅವ ಅದನ್ನು ಓದಬೇಕತ್ತು, ಹೊರೋದಾಗಿ ಓದಬೇಕು ಯಾರ್ಯಾರ ರೆಸ್ಪಾನ್ಸಿಬಿಲಿಟಿ ಎಷ್ಟೈತಿ ಅಂತ ಹೇಳಿ. ಓಕೆ, ಒಂದು ಕಾಪಿಯನ್ನು ತನ್ನ ಕಡೆ ಇಟ್ಕೋಬೇಕಾಯ್ತು ಪಾರ್ಟ್ನರ್ಶಿಪ್ ಡೀಡದ. ಮೂರನೇದು ಟೈಟಲ್ ಆಫ್ ದ ಫರ್ಮ್ಸ್ ಅಕೌಂಟ್, ಫರ್ಮ್ದ ಅಕೌಂಟದ ಟೈಟ್ಲ್ ಏನು ಇಡಬೇಕು ಅನ್ನೋದು ಅವ್ರ ಕಡೆಯಿಂದನೇ ತೊಗೋಬೇಕೈತಿ. ಆಮೇಲೆ ಲೆಟರ್ ಆಫ್ ಮ್ಯಾಂಡೇಟ್ ತೊಗೋಬೇಕು. ಲೆಟರ್ ಆಫ್ ಮ್ಯಾಂಡೇಟ್ದೊಳಗೆ ಏನು ಮಾಡ್ತಾನೆ ಅಂತಂದ್ರೆ, ಬ್ಯಾಂಕರ್ ಶುಡ್ ಆಬ್ಟೈನ್ ಅ ಮ್ಯಾಂಡೇಟ್ ಫ್ರಮ್ ಆಲ್ ದ ಪಾರ್ಟ್ನರ್ಸ್ ಆ್ಯಸ್ ಟು ಹೂ ಈಸ್ ಆಥರೈಸ್ಡ್ ಟು ಆಪ್ರೇಟ್ ದ ಅಕೌಂಟನ್ನು ಯಾರು ಆಪ್ರೇಟ್ ಮಾಡಾಕತ್ತಾರ. ಬ್ಯಾಂಕರ್ ಶುಡ್ ಆಲ್ಸೋ ಗೆಟ್ ದ ಸ್ಪೆಸಿಮೆನ್ ಸಿಗ್ನೇಚರ್ಸ್ ಆಫ್ ಆಲ್ ದ ಪಾರ್ಟ್ನರ್ಸ್. ಆ ಹೊತ್ನಾಗನೇ ಏನೈತಿ ಮ್ಯಾಂಡೇಟ್ ತೊಗೋತಿರ್ಬೇಕಾದ್ರೆ ಎಲ್ಲ ಪಾರ್ಟ್ನರ್ಸದ್ದು ಸಹಿಯ ಒಂದು ನಮೂನೆಗಳನ್ನು ತೊಗೊಂಡಿಟ್ಕೊಂಡಿರ್ಬೇಕಲ್ಲಿ ಅವ. ಓಕೆ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನೈತಿ, ರಿವೋಕೇಷನ್ ಆಫ್ ಅಥಾರಿಟಿ ಟು ಆಪ್ರೇಟ್ ದ ಅಕೌಂಟ್. ದ ಅಥಾರಿಟಿ ಗಿವನ್ ಟು ಆಪ್ರೇಟ್ ದ ಅಕೌಂಟ್ ಆಫ್ ಅ ಫರ್ಮ್ ಮೇ ಬಿ ವಿಡ್ರಾನ್ ಬೈ ಎನಿ ಒನ್ ಆಫ್ ದೆಮ್. ಅದರೊಳಗಿನವ್ರು ಯಾರು ಬೇಕಾದವ್ರನ್ನೂ, ಪಾರ್ಟ್ನರ್ಸ್ ಒಳಗಿನವ್ರು ಯಾರು ಬೇಕಾದವ್ರನ್ನೂ ರಿವೋಕ್ ಮಾಡ್ಬೋದು ಅದನ್ನು. ಬೈ ಗಿವಿಂಗ್ ಅ ನೋಟಿಸ್ ಟು ದ ಬ್ಯಾಂಕರ್. ಆದ್ರೆ ನೋಟಿಸ್ ಕೊಡಬೇಕೈತಿ, ರಿಟರ್ನ್ ನೋಟಿಸ್ ಕೊಡಬೇಕು. ಅವ್ನು ಫೋನ್ ಕಾಲ್ ಮೇಲೆ ಅಥವಾ ಫ್ಯಾಕ್ಸ್ ಕಳ್ಸ್ಯಾರ, ಮೆಸೇಜ್ ಕಳ್ಸ್ಯಾರ ಅಂದ್ರೆ ತೊಗೊಳಂಗಿಲ್ಲ, ರಿಟರ್ನ್ ನೋಟಿಸ್ ಕಂಪಲ್ಸರಿ ಬೇಕೈತೆ ಅವಾಗ. ಆಮೇಲೆ ಏನೈತಿ, ಸೊ ದ ಬ್ಯಾಂಕರ್ ಶುಡ್ ಸ್ಟಾಪ್ ದ ಪೇಮೆಂಟ್ ವೆನ್ ಹಿ ರಿಸೀವ್ ಅ ನೋಟಿಸ್ ಫ್ರಮ್ ಒನ್ ಆಫ್ ದ ಪಾರ್ಟ್ನರ್ಸ್ ಟು ಸ್ಟಾಪ್ ದ ಪೇಮೆಂಟ್ ಆಫ್ ದ ಚೆಕ್ ಡ್ರಾನ್ ಆನ್ ದ ಪಾರ್ಟ್ನರ್ಶಿಪ್ ಅಕೌಂಟ್ ಬೈ ಎನಿ ಆಫ್ ದೆಮ್. ಯಾವಾಗ ಅವಂಗೆ ಒಂದು ಲೆಟರ್ ಸಿಗ್ತೈತಿ, ಬ್ಯಾಂಕರ್ ಸ್ಟಾಪ್ಸ್ ದ ಪೇಮೆಂಟ್ ಆನ್ ಚೆಕ್ ಮೇಲೆ ಪೇಮೆಂಟನ್ನು, ಹಣ ಸಂದಾಯವನ್ನು ನಿಂದಿರಿಸ್ಬಿಡ್ತಾನೆ ಅವಲ್ಲೇ. ಓಕೆ, ಆಮೇಲೆ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೇವೆ. ಆ ಪಾರ್ಟ್ನರ್ ಹೂ ಈಸ್ ಆಥರೈಸ್ಡ್ ಟು ಆಪ್ರೇಟ್ ದ ಫರ್ಮ್ಸ್ ಅಕೌಂಟ್ ಕ್ಯಾನ್ ನಾಟ್ ಡೆಲಿಗೇಟ್ ಹಿಸ್ ಅಥಾರಿಟಿ ಟು ಅನದರ್ ಪರ್ಸನ್. ಬಿಟ್ಟು ಬೇರೆದವ್ರಿಗೆ ಅವ ತನ್ನ ಹಕ್ಕನ್ನು ಬಿಟ್ಟುಕೊಡಬಾರ್ದಲ್ಲೇ, ತನ್ನ ಅಧಿಕಾರವನ್ನು ಬಿಟ್ಟುಕೊಡಬಾರ್ದು. ವಿದೌಟ್ ದ ಕನ್ಸೆಂಟ್ ಆಫ್ ದ ಆಲ್ ದ ಪಾರ್ಟ್ನರ್ಸ್. ಎಲ್ಲ ಉಳಿದ ಪಾರ್ಟ್ನರ್ಸ್ ಏನದಾರಲ್ಲ ಅವರು ಒಂದು ಸಮ್ಮತಿ ಇರಲಾರ್ದ ಡೆಲಿಗೇಟ್ ಮಾಡಬಾರ್ದು, ತನ್ನ ಅಧಿಕಾರ ಹಸ್ತಾಂತರ ಮಾಡಬಾರ್ದು ಅವಲ್ಲೇ. ಅಕೌಂಟ್ ಆಪ್ರೇಟ್ ಅವು ಮಾಡ್ತಾನೆ ಅಂತಂದಮೇಲೆ ಎಲ್ಲರದು ಕನ್ಸೆಂಟ್ ಇರ್ತೈತಲ್ಲೇ, ಅವು ಆಪ್ರೇಟ್ ಮಾಡ್ತಿರ್ಬೇಕಾದ್ರೆ ಅದನ್ನು ಬಿಡ್ತಾನಂದ್ರೂ ಸದ್ಯಕ್ಕೆ ಎಲ್ಲರದು ಕನ್ಸೆಂಟ್ ಬರಬೇಕೈತಲ್ಲೇ. ಆಮೇಲೆ ಬಾರೋವಿಂಗ್ ಪವರ್ಸ್. ಬ್ಯಾಂಕರ್ ಶುಡ್ ವೆರಿಫೈ ದ ಬಾರೋವಿಂಗ್ ಪವರ್ಸ್ ಆಫ್ ಅಥರೈಸ್ಡ್ ಪರ್ಸನ್ಸ್. That is to extent to which he can borrow, pledge, mortgage and properties of the ಪಾರ್ಟ್ನರ್ಶಿಪ್ ಫರ್ಮ್. ಎಲ್ಲಿವರೆಗೆ ಪ್ಲೆಜ್ ಇಟ್ಕೋಬೋದು, ಮಾರ್ಗೇಜ್ ಮಾಡ್ಕೋಬೋದು, ಅಡವು ಇಡಬೇಕಾದ್ರೆ ಎಲ್ಲಿವರೆಗೆ ಇಟ್ಕೋಬೇಕು ಅದ್ರ ಬಗ್ಗೆನೂ ಏನೈತಿ ಅಂತಂದ್ರೆ ಪಾರ್ಟ್ನರ್ಸ್ ಕಡೆಯಿಂದ ಅವ ಇನ್ಫಾರ್ಮೇಷನ್, ಮಾಹಿತಿಯನ್ನು ತಗೊಂಡಿರಬೇಕು, ಅವ್ರ ಕಡೆಯಿಂದ ಅದನ್ನು ತಿಳ್ಕೊಂಡಿರಬೇಕು. ಆಮೇಲೆ ಫಂಡ್ಸ್ ಆಫ್ ದ ನಾಟ್ ಟು ಗೋ ಟು ದ ಪರ್ಸ್ನಲ್ ಅಕೌಂಟ್ ಆಫ್ ದ ಪಾರ್ಟ್ನರ್ನ ಪರ್ಸ್ನಲ್ ಅಕೌಂಟಿಗೆ ಫರ್ಮದ ಅಕೌಂಟ್ ಹೋಗ್ಲಾರ್ದಂಗೆ ನೋಡ್ಕೊತ ಇರಬೇಕಾದಲ್ಲೇ, ಅದರ ಬಗ್ಗೆ ಇರ್ತಕ್ಕಂತಹ ಅಧಿಕಾರಗಳನ್ನು ನೋಡ್ಕೋಬೇಕಲ್ಲೇ. ಆಮೇಲೆ ಇನ್ ಕೇಸ್ ಆಫ್ ಡೆತ್, ರಿಟೈರ್ಮೆಂಟ್, insolvency of a partner, dissolution of the firm, bank immediately closes firm's account and advises to open a new account in the name of remaining partners. This is done to avoid the application of rule of Clayton's case. Clayton case ಒಳಗೆ ಏನಾಗಿತ್ತು ಅಂತಂದ್ರೆ, ಯಾವಾಗ ತೀರ್ಕೊಂಡಿದ್ನಲ್ಲ ಒಬ್ಬ ಪಾರ್ಟ್ನರ್ ತೀರ್ಕೊಂಡಿದ್ನಲ್ಲ, ಅವ್ನು ಮೊದಲ ಪಾರ್ಟ್ನರ್ಶಿಪ್ ಫರ್ಮಿಗೆ ಲೋನ್ ಕೊಟ್ಟಿರ್ತಾನೆ. ಲೋನ್ ಕೊಟ್ಟಾದ ಮೇಲೆ ಅವ ತೀರ್ಕೊಂಡ ಮೇಲೆ ಅದು ಹಣ ರಿಕವರಿ ಸಂಬಂಧ ಏನಾಗ್ತೈತಿ ಅಂತಂದ್ರೆ ಕೇಸ್ ಹಾಕಿದ್ದೈತಿ. ಅದು ಒಂದು ಪಾಪ್ಯುಲರ್ ಕೇಸ್ ಐತದಲ್ಲೇ. ಈ ಒಂದು ಕ್ವಶನ್ಗೆ ಅದು ರಿಲೇಟೆಡ್ ಇಲ್ಲ. ಕ್ಲೇಟನ್ಸ್ ರೂಲ್ ಅಪ್ಲೈ ಆಗಬಾರ್ದು ಅನ್ನೋದಕ್ಕೆ, ಡೆತ್ ಇರಲಿ, ರಿಟೈರ್ಮೆಂಟ್ ಇರಲಿ, ಇನ್ಸಾಲ್ವೆನ್ಸಿ ಇರಲಿ, ಡಿಸಲ್ಯೂಷನ್ ಇರಲಿ ಫರ್ಮದ್ದು, ಆ ಹೊತ್ನ್ಯಾಗ ಏನೈತಿ ಅಂತಂದ್ರೆ ಇಮಿಡಿಯೇಟ್ಲಿ ಏನೈತಿ ಅಂತಂದ್ರೆ ಪಾರ್ಟ್ನರ್ಶಿಪ್ ಫರ್ಮದ್ದು ಅಂದರೆ ಯಾರು ಅಕೌಂಟ್ ಆಪ್ರೇಟ್ ಮಾಡ್ತಿರ್ತಾರೆ ಅವ್ರದ್ದು ಡೆತ್ ಅಂತ ಹೇಳಾಕತ್ತೀನಿ, ಇನ್ಸಾಲ್ವೆನ್ಸಿ ಅಂತ ಹೇಳಾಕ್ತೀನಿ, ಅಥವಾ ರಿಟೈರ್ಮೆಂಟ್ ಇರಲಿ, ಅಕೌಂಟನ್ನು ಕ್ಲೋಸ್ ಮಾಡಿ ಏನು ಉಳಿದದ್ದು ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಬೇಕು. ಇವೆಲ್ಲನೂ ಪ್ರಿಕಾಷನರಿ ಮೇಜರ್ಸ್ ಏನೈತಿ ಅಂತಂದ್ರೆ ಬ್ಯಾಂಕರ್ ತೊಗೋಬೇಕಾಗ್ತತಿ ವೈಲ್ ಆಪ್ರೇಟಿಂಗ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ಅಕೌಂಟ್. ಸೊ ಇಟ್ ಈಸ್ 2019 ಕ್ವಶನ್ ಪೇಪರ್. ಉಳಿದದ್ದು ಕ್ವಶನ್ಸ್ ಏನದಾವ ಅಂತಂದ್ರೆ ಸ್ವಲ್ಪ ವಿಡಿಯೋದೊಳಗೆ ಅದಾವ, ಯಾವ್ಯಾವಿಲ್ಲ ಅವನ್ನಷ್ಟು ನಾನು ಮಾಡಾಕತ್ತೇನೆ. ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್.